ಎಲೈ ದುರಗೇಗೆ ಪುತ್ರನೇ ಆದರೆ ಬೆದರಿ ಕುದುರೆಯ ಫಲವಲ್ಲ ಹೇಗೆ ಬಿಡುವುದಿಲ್ಲ ನೋಡಿದರು ಅಪ್ಪರ ಮುಂದಕ್ಕೆ ಇಟ್ಟ ಕಾಲು ಹಿಂದಕ್ಕೆ ಇಡುವುದು ಅಡ್ಡಿನ ವಚನವನ್ನು ತಪ್ಪಿದರೆ ಈ ದಾಸಿಯನ್ನು ಜೀವಿಸಬಹುದೇ ಎಲೈ ಋಷಧ್ವಜ ಎಲೈ ತಾಮ್ರ ಖ್ಯಾತ ನಿನ್ನ ತಂದೆ ಎಂಬ ಭಂಡಕರ್ಣನು ಗೋತ್ರವು ತಿಳಿಗೆದ ಸೂತ್ರನ ಮನೆಯಲ್ಲಿ ಬೆಳೆದಿದ್ದ ಸೂತ್ರವನ್ನು ಹರಿಯಬೇಕೆಂಬ ಆತುರದಿಂದ ಪರೋತ್ತಮನಂದು ಸುಳ್ಳಂಬಗಲು ಸರ್ವವಿದ್ಯಂಗಳಂ ಕಲಿತು ಹತ್ತುತಿಯನಾದ ಸುಳ್ಳುಕಾರರು ನಾವು ಅಥವಾ ಲಜ್ಜಹೀನನೇ ಎಲೈ ಬುದ್ಧಿಹೀನನೇ ಅಂತ ಸುಳ್ಳು ವಂಶೋತ್ಪನ್ನನಾದ ಪ್ರಖ್ಯಾತವಾದ ಮಾತುಗಳನ್ನಾಡಿದರೆ ಬಂದ ಫಲವೇನು ಚಂದ್ರ ಕುತ್ತಿ ಸೈನ್ಯವೇನಾದರೂ ಇನ್ನಷ್ಟಿರುತ್ತದೆ ಯುದ್ಧವನ್ನು ಮಾಡಲ ಎಂಬುದಾಗಲೇ ತಲೆಮಾಡಿದ ಯುದ್ಧಕ್ಕೆ ಸಿದ್ಧನಾಗಲೇ ಎಲೈ ಮೂಢಮತಿಯ ನಮ್ಮ ತಂದೆಯ ತತ್ವ ಮರ್ಯಾದೆ ಯಾತಕ್ಕೆ ಹೋದರಿವೆ ಕುಂತಿಯವರ ಪುತ್ರನಾಗಿ ಜನಿಸಿ ಕರ್ಮವಶತ್ ಸೂತನಲ್ಲಿ ಪೋಷಿತನಾಗಿ ತತ್ಕಾಲದ ಸೂತ ಪುತ್ರನೆಂದು ಹೆಸರಾಯಿತು ಕ್ಷತ್ರಿಯ ಉದರದೋಳ್ ಜನಿಸಿದ ಸಿದ್ಧಾಂತದಿಂದಲೇ ವಿದ್ಯೆ ಕಲಿಯಬೇಕೆಂಬ ಸದ್ಬುದ್ಧಿಯಿಂದ ಪರಶುರಾಮನ ಸಾನ್ನಿಧ್ಯದಲ್ಲಿದ್ದನು ಕರ್ಣನು ಶುದ್ಧ ವೀರನಾಗುವನೆಂದು ಮಸ್ತರದಿ ದೇವೇಂದ್ರನ ನಾರದರ ಮುಖಾಂತರ ತಿಳಿದು ಮಾಯಾತಂತ್ರದ ಕೀಲಿಂದ ಮೋಸ ಮಾಡಿದರು ಕ್ಷತ್ರಿಯ ಶಿಖಾಮಣಿಯಾದ ನಮ್ಮ ತಂದೆಯನ್ನು ನಿಂದಿಸಿದೆ. ಆದ್ದರಿಂದ ಈ ಬಂಧು ತರವಾದ ಬಿಲ್ಲಿಂದ ಮಾಡುವವರು ಮೂಡ ಬಿಟ್ಟಿರುವವರು ಶಿಖಾತುರ ಜಾಡ ಕರ್ಣನ ಸುತ್ತಲೇ ಕುಲವಷ್ಟವಸುತ್ತಲೇ ದಾನವನ್ನು ಗೈದ ನಿನ್ನ ಬಿರಿದಿನ ಬಾಣವ ಭಕ್ತಿಯೋಳ ಮಹಾಭಕ್ತನಾದ ಮೈರತ್ವಜ ಪುತ್ರನಿಗೆ ಬಾರದಂತೆ ಮಾರ್ಗ ಮಧ್ಯದೊಳ ಖಂಡಿಸಿರುವವ ನಮ್ಮ ತಂದೆಯು ಮಹಾಭಕ್ತಿವಿತನಾಗಿ ಸಪ್ತಾಶ್ವಮೇಧ ಯಾಗಂಗಳಂ ಗೈದು ಯಥೇಷ್ಟವಾಗಿ ದಾನವು ಮಾಡಿರುವನು. ಅಂಥ ತ್ಯಾಗ ಮೂರ್ತಿಗೆ ಮಗನಾಗಿ ನಾವು ನಿನ್ನನ್ನು ಜಯಿಸದಿದ್ದರೆ ಯುದ್ಧಕ್ಕೆ ಸಿದ್ಧನಾಗಲ ಇರು ಸತ್ತಗ ನಿಮ್ಮನ್ನು ಗೆಲ್ಲುವುದು ಸಜ ಬೆಳಿರಿಯ ಎಲೈ ಮೈರತ್ವಜನ ಪುತ್ರ, ನಿನಗೆ ತಿಳಿಯೋದು ದಾನ ಧರ್ಮದ ಚರಿತ್ರ. ದಾನ ಧರ್ಮದ ಮಹತ್ವವನ್ನು ತೀಕ್ಷ್ಣವಾಗಿ ಹೇಳುವನ್ನು ಸೂಕ್ಷ್ಮವಾಗಿ ಆಲಿಸು. ದಂಬಕತನದಿಂದ ಮಾಡಿದ ದಾನವೂ ದಾನವಲ್ಲ, ತಮಗೆ ಇಷ್ಟ ಇದ್ದವರಿಗೆ ಕೊಡುವ ದಾನವೂ ದಾನವಲ್ಲ, ತಮ್ಮ ಪಾಪ ಕರ್ಮಗಳನ್ನು ಕೈಲಿಕ್ಕೆ ನೀಡುವ ದಾನವೂ ದಾನವಲ್ಲ. ಉಲ್ಲಲೋಚನ ಮನ ಉಲ್ಲಾಸಗೊಳಿಸುವಂತೆ ನಮ್ಮ ತಂದೆ ಕಾಣಕೊಂಡರ ಮಿತ್ತಲಲ್ಲ, ಅಂತ ದಾನವೇ ಬಲ್ಲಿದ ದಾನವೆಂದು ತಿಳಿ. ಜಾಗದ ಸೂರ್ಯ ಚಂದ್ರರಿರುವ ತನಕ ಶಾಶ್ವತವಾದ ಕೀರ್ತಿಯನ್ನು ಪಡೆದು ನಮ್ಮ ಜನಗಳು ದಾನ ಮಾಡಿರುವನು. ಹನುಮನಾದಿಗಳಿಂದ ತಿಕಣ ಸಿದ್ಧಿಯಾಗಿ ಮಾಡಿದ ದಾನವೇ ಮಹಾದಾನವೆಂದು ತಿಳಿ. ಎಲೈ ಭ್ರಷ್ಟ, ಈಗ ಅರ್ಥವಾಯಿತೆ ನಮ್ಮ ತಂದೆಯ ದಾನ ಧರ್ಮದ ಮಹತ್ವ. ನೀನಾವ ದುರುಡನೆಂದು ಮಾತನಾಡಿವೆ, ಧನುರ್ಬಾಣಗಳಿಂದ ಮರಣವಾಗಲಾರೆ ಮುಷ್ಟಿಯುದ್ಧಕ್ಕೆಲ್ಲ ಭ್ರಷ್ಟ ಅಡಿಸುವುದರಿಂದ ಸೋಲ. ಅತಿ ಜಾಗ್ರತ ಯುದ್ಧಕ್ಕೆ ನಿಲ್ಲಲ ಬಂದ
ಜಾಗ್ರತೆ ಋಷಿಕೇತು ಎಂಬ ಹತಮನ ಹಾತನ ಹೊದಗತಿ ಅದೋ ನೋಡು ಅಜಿರತನಂತೆ ಬಂದಿರುವನ ಮಣಿಪುರದ ಅಧಿಪತಿ ಬರಲೆ ಬರಲೆ ಮಾಡುವನ ಅವನ ದುರ್ಗತಿ ಓಡಿಸಿ ಜಯಬೇರಿ ಜಾಗೃತಿ ಬಳಿಯ ಎಲೈ ರತ್ನಪುರ ಮಂಡಲಾಧಿಪತಿ ಹೇತಕ್ಕೆ ನಿನಗೆ ಇಂಥ ಮಂದಮತೆ ಎಲೈ ಮಣಿಪುರದ ಅಧಿಪತಿ ಎಂಬ ಬಂದ ಬಳಿಯ ದಂಡದಿಂದಲೇ ಬಂದು ಮಕ್ಕಂಡು ಒಡಲವೆತ್ತವಂಗೈದು ದಂಡ ದರನಂತೆ ಗಂಡು ಗಲಿಯಲಿಸದ ನಂಬ ನಿನ್ನ ಡಂಬಗದನವಂಬುದು ಮಣಿಪುರದ ಅರಸನಾದ ಬಭ್ರುವಾಹನನ ನಾನು ಮುಂದಾಗಿರುವುದನ್ನು ನೀನು ಖಂಡಿತವಾಗಿ ಮನಗಂಡಿಲ್ಲ. ಎಲೈ ಬಂಡ, ನಿನ್ನ ಯಜ್ಞದ ಕುದುರೆಯನ್ನು ಬಿಟ್ಟುಕೊಂಡು ನಮ್ಮ ಕುದುರೆಯನ್ನು ಬಂಧಿಸಿದೆಯಾ? ಗಂಡತನದಿಂದ ಮುಖಂಡ ನನ್ನ ಗಂಡ ಮಾಂಸವನ್ನು ಈ ಭೂಮಂಡಲದಲ್ಲಿ ಚೆಲ್ಲಿ ಭೂತಂದರಿಗೆ ದಂಡಿಯಾಗಿ ಉಳಬಡಿಸುವೆ. ಐ ಬಂಡ ಬಳಿರ ಗಾಂಡೀವಿ ಎಂಬ ನಮ್ಮ ತಂದೆಗೆ ಸಂತೋಷ ಪಡಿಸುತ್ತಿದ್ದರೆ ಕ್ಷತ್ರಿಯರ ಹೊಟ್ಟೆಯಲ್ಲಿ ಸಾರ್ಥಕವೇನು? ಐ ಬಂದ ಬಂದವೋ ಶರಂಗಳ ಇಂಡ ಖಂಡಿಸುವ ನಿನ್ನ ಇರುವುದ ನಮ್ಮನರ ಹುಳವೇ ಎಲೈ ಭಬ್ರುಹ ನಮ್ಮನರ ಹುಳವೇ ಏಕೆ ನಿಲ್ಲಿಗೆ ಮಧರ್ಮತ್ತವೆ ನಿನ್ನ ಬಲವೆಲ್ಲ ನಾನು ಕಂಡಾಯ್ತಲ್ಲವೇ ಇನ್ನು ಎಲ್ಲ ಪೌರುಷವಂ ತಿಳಿಗದೆ ಮಾತನಾಡಿ ಎಷ್ಟಕ್ಕೆ ಓಡದಿರ ಕೇಳು ಮಾತುಗಳಲ್ಲಿ ಏನು ಫಲ ತಂದುಕೊಳ್ಳಿವೆ ದಾಳಿ ಮೊದಲ ಬಾಣವಂ ಓಡಿ ವ್ಯರ್ಥವಂ ಮಾಡಿ ನೋಡಿ ಕುದುರೆಗಳಂ ಬಿಟ್ಟು ಓಡಿ ಮಡಿದ ಮಲಿಗಳಂ ಕಡಿದು ನಡೆಯುತ್ತ ಒಲು ಮಿಡಿಗಾರೆ ಪಡಬಿಪನೆ ನಿನ್ನ ಸಿರಂಗಳ ಮಿಂಡು ತುಂಡು ತುಂಡು ಮಾಡಿಬಿಡುವಲ್ಲ. ಯಾರು ಮಾಡುವರು ಸ್ವಲ್ಪ ತಾಳ. ನನ್ನ ದಂಡಿನ ಸಿರಂಗಲಂ ತರುವುದಕ್ಕೆ ಓಡೋಡಿ ಬಂದಿಯಾ? ಸಹಜವಾಗಿ ಬಂದಿರುವನೇ ಮೂರ್ಖ. ಭಾ ಭಾ ನಿನ್ನ ಪೌರುಷವಂ ನೋಡಿ ಬಿಡುವನು. ನನ್ನೊಡಲೆ ನಿನಗೆ ಸರಿಯಲ್ಲವೋ ಹೇಳಿ ನೋಡಿ ಬರಲಿ ನಿನ್ನ ಕೂಡಿ ನನ್ನ ಸಾಮರ್ಥ್ಯವಂ ಚೆಲ್ಲಾಡಿ ಇದೆಲ್ಲ ನೋಡಿ ಭೂತಂಗಲಂ ನೆಲದಾಡಿ ಅವೆಲ್ಲ ಕುಣದಾಡಿ ಫಲಗಳನ್ನು ದುಃಖವನ್ನು ಮಾಡಿ ಗೋರಿಡುತ್ತಾನೆ. ಹಾ ಹೇಳಿ ತುಂಬಲ ಎಂದ ಕೆಲವು ಮೂಡ ಈ ತಾಮ್ರ ದುಡ್ಡಲ್ಲಿ ನೀರಲ್ಲಿ ಇಡ ಇಲ್ಲ ತರ ಹಸಿಗಾಗಿ ಈ ಬಿಲ್ಲಿನ ತಡ ಬಳಿರೆಯಲ ಎದುರುಳ ಎನ್ನ ಪರಾಕ್ರಮನ್ನರಿಯದ ನೀ ಬಿಟ್ಟ ಶರ್ವಂ ಖಂಡಿಸವರನ್ನ ನೋಡಿಕೋ. ಬಳಿರೆ ಲೆಕ್ಕಿಸದ ನುರಕ್ಕೆ ಬರ್ತರ ಕರ್ಕಶವಾದ ಕೂರ್ಕಣಗಳಿಂದ ಎದೆಯನ್ನು ತೇರ್ಗಡೆದು ಒಬ್ಬನ ವಿಶ್ವ ಭಾರಕ್ಕೆ ಮಣ್ಣು ಮಕ್ಕಿಸಬಿಡು ನೋಡಾದವ ತಿಳಿದ ಎಣ್ಣೆಯ ಪರಾಕ್ರಮ
ಈ ಬಿಲ್ಲಾಳನ ಮುಂದೆ ನಿನ್ನ ಬಿಲ್ಲುಗಳ ಆಟ ಜರಗಲಿಲ್ಲ. ಎಲೈ ಬಂಡ, ಎಲೈ ಮೂಡ, ಇನ್ನು ಮಲ್ಲ ಜಟ್ಟೆ ಬಿದ್ದವ ಮಾಡು ಮೂಡ. ಅತಿಜಾಗ್ರದ ಯುದ್ಧಕ್ಕೆ ನಿಲ್ಲಲೇ ಬಂಡ. ಚಟ್ಟಲು ನೋಡಿ ಭಬ್ಬುರ ನಂಬುವನು, ಹಳೆ ಹತ್ತಿನಂತೆ ನೆಲಕ್ಕೆ ಬಿದ್ದರವನು ಇವರ ಯುದ್ಧ ವೀರನು. ಹೌದವ, ಇವರ ನಮ್ ಜಯಿಸಿದನು. ಗರ್ಭ ಭಾಗದಲ್ಲಿ ಕೃಷ್ಣ ಅರ್ಜುನರನ್ನು ನೋಡಿಬಿಟ್ಟರೆ ಎಲ್ಲ ಮನದ ಕೋರಿಕೆ ತೀರಿದಂತಾಗುವುದು. ಹೌದವ, ಇನ್ನು ತಡ ಮಾಡದವರಿದ್ದರೆ ರಥವನ್ನು ಬಿಡುವಂತಲಾದ ಸಾರಥಿ ಎಂಬ ಜಾಣ ಒಳಿದಾರ ಮೇಲೆ ಕಿರಣ. ಅದೇ ಪ್ರಕಾರ ಮಾಧವ, ಇದೇನು ಪರಾಭವ? ನಮ್ಮ ಯುದ್ಧದ ವೀರರು ಸತ್ತು ಸುಳುವೇ ಇಲ್ಲವಲ್ಲ. ನಮ್ಮ ಸೈನ್ಯವು ಚಿನಚಿತ್ರ ಮಾಡಿದ ಆ ತಾಮ್ರಕೇತು ಎಂಬ ನೀನು ಅನುಗ್ರಹವು ಏನಾದರೂ ಕರುಣಿಸಿದೆಯಾ? ನಿನ್ನ ಕಪಟತ್ವವೇ ನನಗೆ ತಿಳಿಯದ. ಕೋಚಿತ ಮೈರತ್ವಜನ ಪುತ್ರ ಕ್ಷತಪತ್ರಂಗಳಂ ಲೆಕ್ಕವಿಲ್ಲದೆ ವೆಚ್ಚಿದ ವಿಕ್ರಮಾಂಕಿತರನ್ನು ನಿಶ್ಚಿತ ಮಾಡಿಬಿಟ್ಟರ. ಅವನೆಷ್ಟು ಅವನ ಪರಾಕ್ರಮವಟ್ಟ ಎನ್ನಂಥ ವೀರನ, ಎನ್ನಂಥ ಭಾರತ ವೀರನಾದಗ ಇಂಥ ಅಪಮಾನವೇ ಕೃಷ್ಣ. ನೀನು ತಾಮ್ರಧ್ವಜನ ಪಕ್ಷನಾಗಿರುವೆ, ಪಾಂಡವರ ಪಕ್ಷ ನೆಪಕ್ಕೆ ಮಾತ್ರ ಆಗಿರುವೆ. ಇಂಥ ಶೂದ್ರನಿಗೆ ಇಂಥ ಶೌರ್ಯೋದ್ರವು ಹೇಗೆ ಬಂದಿದೆ? ಮಾಧವ, ಸಾಕು ಹೋಗು ನಿನ್ನ ಸಾವಾಸವ. ಮಾಡಿದೆಯಾ ಎನಗೆ ಮಾಸವ? ಪಾಂಡುಪುತ್ರ, ದೇವಕಿ ಪುತ್ರ, ಋತ ಯಾತಕ್ಕಿಯನ್ನ ತಂಡಿಸುವೆ? ಪಾಂಡವರ ಪಕ್ಷಕ್ಕೆ ನಾನು ವಂಚಕನೆಂದು ಮಹಾ ಮಿಂಚಕನಾಗಿ ಎಣಿಸುವೆಯಾ? ತಾಮ್ರಧ್ವಜನು ತನ್ನ ಪಂಚಗುಂಡಿಗೆಯಿಂದ ಭಕ್ತಿಯ ಸೋಪಾನವನ್ನೇರಿ ಮುಕ್ತಿಯ ಮಹಡಿಯಂ ಸೇರಲು ಅದು ನಿನಗೆ ಸಹಿಸದೆ? ನನ್ನ ಪರಾಕ್ರಮವು ನಿನಗೆ ತಿಳಿದಿಲ್ಲವೇ ಕೃಷ್ಣ? ಪಾರ್ಥ, ಜಗತ್ಕರ್ತ, ಲೋಕದೊಳ್ ತಮಗಿಂತ ಮಿಕ್ಕಿದವರಿಲ್ಲವೆಂದು ಗರ್ವ ಪಡಬಾರದು. ನಿಮ್ಮ ಸೈನ್ಯಕ್ಕೆ ಕೈಲಾಗೋದಡೆ ನಾನು ಮಾಡುವುದೇನು? ಬರಿದೆ ಎನ್ನನ್ನು ದೂರುವೆಯಾ? ನಿಮ್ಮ ಕೈಯಲ್ಲಿ ಜಯಿಸಲಾಗದೆ ಅನ್ನರ ಮೇಲೆ ಗೋಳು ವಹಿಸುವುದು ಶೂರರ ಮಾತಲ್ಲ. ನಿಮ್ಮಂತ ವೀರಾದಿ ವೀರರು ಮಾತನಾಡಿದರೆ ಸಾಮಾನ್ಯ ಜನರು ಇನ್ನೆಷ್ಟು ದೂರ ಮಾಡಬೇಕು? ಅರ್ಜುನ, ಸೈರಿಸಿಕೊಳ್ಳಬೇಕು. ಮಾವನ ಮೇಲೆ ಉದ್ರೇಕದ ಪ್ರಭಾವ ಮಾಡಬೇಡ. ಸಜ್ಜನರನ್ನು ತಿರಸ್ಕರಿಸಬೇಡ. ನಾರಾಯಣ, ಫಲ್ಗುಣ, ನಮ್ಮ ಯುದ್ಧದ ವೀರರ ಪರಾಭವ ಆವೇಶದೊಳ ಹಾಗೆ ಮಾತನಾಡಿದಾಗಲೇ ಅನ್ಯಾಯವಿಲ್ಲ. ಆ ತಾಮ್ರಧ್ವಜನಿಂದ ಅಶ್ವಮೇಧ ಯಾಗವಂ ಕುದುರೆಯನ್ನು ಬಿಡಿಸಿಕೊಂಡು ಬರಲು ಕೀರ್ತಿಗೊಳಿಸಬ
ಭಾರವು ಧರ್ಮರಾಜನ ನಿನ್ನಯೇ ಅನುಗ್ರಹಿಸಿದೆ. ವೃಥ ಚಿಂತಿಸಿದ ಬಂದ ಭಾಗ್ಯವೇನ? ಅತಿರಥರಂ ಗತಿಗಡಿಸಿದ ನಾನು ಓರ್ವ ಮೈಪತಿಯೋ ಭೀತಿಗೊಳ್ಳುವನೇ. ಸುಜನ ಪಾಲ ಅವಿಕೃತವಾದ ತಾಮ್ರಕೇತು ಪಶುವಿಗೇನು ಗೊತ್ತಾ? ಅಸಮಬಲ ಪ್ರಮೇಳೆ ಬೊಬ್ರು ವಾಹನಕ್ಕಿಂತ ಅವನೇನು ಹೆಚ್ಚಿನವನಲ್ಲ. ಇನ್ನು ತಡಮಾಟದ ನಾವಿಬ್ಬರು ಕೂಡಿ ತಾಮ್ರಧ್ವಜನಂ ಸಂಹರಿಸಿ ಯುದ್ಧವನ್ನು ಮಾಡುವನು ಮಾಧವ. ನೋಡನ್ನ ಪರಾಕ್ರಮ. ಅಹೋ ಧನುಂಜಯ, ಪರಮಾತ್ಮ, ಏಕೆ ನಿನಗೆ ಎನ್ನ ಮೇಲೆ ಸಂಶಯ? ನಿನಗೂ ಅಪಜಯವಾದೊಡೆ ಎನಗೂ ಅಪಜಯವೇ. ಸತತವು ಎನ್ನನ್ನು ಬಿಡದ ಸುತಿಪ ಭಕ್ತಾಗ್ರೇಶ್ವರನಿಗೆ ಬೇಡಿದ ಕಾಮಿರ್ತಾಪ್ತವನ್ನು ಕೊಡುವೆನು. ಈಗ ನಾವು ಹೊರಟಿರುವುದು ಧರ್ಮರಾಜರ ಅಶ್ವಮೇಧ ಯಾಗವು ಪೂರ್ತಿಯಾಗವರೆಗೂ ಬಿಡುವವರಲ್ಲ. ಇನ್ನು ರಥವು ಸಿದ್ಧವಾಗಿದೆ. ನಿನ್ನ ಆಗಾಧವಾದ ಬಿಲ್ಲು ಬತ್ತಳಕ್ಕೆ ಹಿಡಿದುಕೊಂಡು ಸಿದ್ಧವಾಗಿರಿಸಿ ರಥದಲ್ಲಿ ಕುಳಿತುಕೋ. ಪ್ರಬುದ್ಧರಾದ ನಾವಿಬ್ಬರು ಕೂಡಿ ಆ ತಾಮ್ರಧ್ವಜನ ಪರಾಕ್ರಮ ಎಷ್ಟಿರುವುದು ನೋಡಿಬಿಡೋಣ ಪಾರ್ಥ. ಅತಿ ಸಮರ್ಥ. ನಿನ್ನ ಇಷ್ಟದಂತಾಗಲು ನಿಜ. ಪ್ರಕೃತಿ ದೇವೇಂದ್ರಪ್ಪನವರು ಭಗವಾನನ ಪಾತ್ರ ಮಾಡಿದಂತವ್ರಿಗೆ 500 ರೂಪಾಯಿಗಳನ್ನ ಆಡ್ ಮಾಡಿರ್ತಾರೆ. ಬಳಿರ್ಯೇ ಎಲ್ಲ ಈ ಬಡನರಿಗೆ ಸವ್ಯಸಾಚಿಯ ನಿನ್ನ ಹುಡುಗನಂದೊಯ್ದವರಿಗೆ ತಡೆದಿದ್ದಕ್ಕೆ ಋಷಿಕೇತು ಪ್ರದ್ಯುಮ್ನನ್ನು ಸದಬಡೆದು ಈಗ ಎನ್ನೊಡನೆ ಸಿದ್ಧವಾಗಿ ಬಂದಿಯಾಗುತ್ತದೆ. ಸಹಜವಾಗಿ ಬಂದಿನವನೇ ಬಂಧ. ಚಿಕ್ಕವನೆಂದು ಅಕ್ಕರದ ಮಮಕಾರ ತೋರಿದ್ದಡೆ ಮಕ್ಕ ಮಾರಿಯಂತೆ ನಮ್ಮ ಸೈನ್ಯವಂ ದಿಕ್ಪಾರಾಯಣ ಮಾಡಿದೆಯಾ? ಮಾಡುವುದಿಲ್ಲೇ ಬಂಧ. ಈಖೋ ಈ ಧನುವಂ ನಿನ್ನ ಒಡಲ ಮೇಲೆ ಒಡೆದರೆ ನಿನ್ನಿಂದ ತಡೆದುಕೊಳ್ಳುವುದಾಗಬಾರ. ನೀನು ವೃಥ ಎನ್ನ ಕೈಯಲ್ಲಿ ಮಡಿದು ಹೋಗುವುದಕ್ಕಿಂತ ಮುಂಚಲು ಹಿಡಿದ ಕುದುರೆಯಂಬಿಟ್ಟು ಕಪ್ಪ ಕಾಣಿಕೆಯನ್ನು ತಂದು ಒಪ್ಪಿಸಿದರೆ ಸರಿ, ಇಲ್ಲವೇ ನಿನ್ನ ಪ್ರಾಣ ದಕ್ಕದು ಬಾಳ. ನೋಡಿ ನೀ ಭೀತಿಯ ಸರಜಾಲ. ಬಲಿರ್ಯೆಲ್ಲ ಈ ಧನುಂಜಯ ಬಂಡ ಓಟದಲ್ಲೊಂದು ಭಾವಿಸಿ ತೊಡೆಯ ಮೇಲೆ ಕುಳ್ಳಿರಿಸಿಕೊಳ್ಳುವೆಯ. ಸಹಜವಾಗಿ ಕುಳಿಸುವುದ ಅದಮ ತಿರುವಲೆಂಬ ಬಳೆಯಂಬತ್ತಿಸಿ ಬರಿದು ಮಾಡಿದ ಕಾಲಕ್ಕೂ ಎಣ್ಣೆಯ ಉಕ್ಕಿನ ಕೋಪವು ತಕ್ಕಲಾರದು. ಯಾರದು ನೋಡು. ನಂತಿರುವ ನಿನ್ನ ಮೊದಬಡದ ನಿನ್ನ ಸಾರಥಿಯಾದ ಆ ಶ್ರೀಕೃಷ್ಣನನ್ನು ಹಿಡಿದು ಪಡೆದು ಕಾಲಲಾದ ನಮ್ಮ ತಂದೆ ಬಳಿಗೆ ಹಿಡಿದೊಯ್ದೆ. ಈ ಮಧ್ಯಮ ಪಾಂಡವ ಕಡು ಸಂಭ್ರಮದಿಂದ ಹೂಡಿದ ಇವನ ಹುಡುಗಾಟದ ಆಟವನ್ನು ನೋಡು. ಈ ಮಧ್ಯಮ ಪಾಂಡವ ದೇಶದ ನಡುವ ಬಡವಾದರೆ ಬಿಡಬಲ್ಲದೆ ಭಕ್ತಿ ವ್ಯಕ್ತಿ ಭಕ್ತಿವಿತನಾಗಿ ಮುಕ್ತಿಯನ್ನು ಸಂಪಾದಿಸಿದವನು ಹುಡುಗನಾದರೇನು, ಕೇವಲ ಭುಜಬಲ ಪರಾಕ್ರಮಿಯಾದರೇನು. ಚಂಡನು ದೊಡ್ಡವನಾದರೇನು. ಇದೋ ನಿನ್ನ ರಥದ ಚಕ್ರವು ಮುಂಭಾಗಕ್ಕೆ ನೆರಗದಂತೆ ತಿರುಗಬತ್ತಿಗೆಲ್ಲ ಪಾಲವ ಹೂಡಿ ಒಡೆಯುವ ಮಧ್ಯ ಪಾಂಡವ ಮುರಿಗಲಿನಿಂದ ಕರ್ವವ ಯಾರು ಮುರಿವರು ನೋಡು. ಸ್ವಲ್ಪ ಫಲ ಫಲ
ತಾಮ್ರಧ್ವಜ ಹೇಳಿದನು ಕೇಳು. ಅದೇ ಚಂದ ಹೇಳು ನಾರಾಯಣ. ಸಮಾನರ ಹರಿಹರು ನಿನ್ನ ಸಮಾನರ ಹರಿಹರು ಸಮಸ್ತ ಜಗದೊಳು ಸರಿದೊರೆಗಳ ಕಣ ಸಮಾನರ ಹರಿಹರು ಸ್ವರ್ಗ ಚೆನ್ನಾಗಿ ಸಂಗರದೊಳು ಗಂಭೀರನು ಸರಿ ವೈರಿಗಳಿಗೆ ಎದೆ ಶೂರನು ಸಂಗರದೊಳು ಗಂಭೀರನು ಸರಿ ವೈರಿಗಳಿಗೆ ಎದೆ ಶೂರನು ಚಂದ ಬಂದರ ಇಲ್ಲವ ಕಡಿದು ಬಂದರ ಇಲ್ಲವ ಕಡಿದು ಉರುಳರ ಗುಂಡಿಗೆ ಚೀರುವ ತೀರನು ದುರುಳರ ಗುಂಡಿಗೆ ಚೀರುವ ತೀರನು ಸಮಾನರ ಹರಿಹರು ನಿನ್ನ ಸಮಾನರ ಹರಿಹರು ಸಮಸ್ತ ಜಗದೊಳು ಸರಿದೊರೆಗಳ ಸಮಾನರ ಹರಿಹರು ಬಲ ಬಲ ತಾಮ್ರಧ್ವಜ ನಾರಾಯಣ ನಿನ್ನ ಸಾಹಸಕ್ಕೆ ಮೆಚ್ಚಿದೆ ನಾರಾಯಣ. ಈ ಭುವನ ಬ್ರಹ್ಮಾಂಡವು ಅತಿ ಭಾರವಾಗಿದ್ದರೂ ನಿನ್ನ ಜಲ ಆರ್ಭಟಕ್ಕೆ ಅರ್ಜುನನ ರಥವು ಒಂದು ಯೋಜನೆ ಹಿಂದಕ್ಕೆ ಹೋಯಿತಲ್ಲ. ಅರ್ಜುನ ಜಗತ್ಕರ್ತ ಹೇಗಿರುವುದು ನೋಡು ತಾಮ್ರಧ್ವಜನ ಗರ್ಜನ. ಓಹೋ ಕೃಷ್ಣಮೂರ್ತಿ, ಫಲ್ಗುಣ ಯಾತಕ್ಕೆ ವರ್ಣಿಸುವ ಆ ತಾಮ್ರಧ್ವಜನ ಕೀರ್ತಿ ಇನ್ನು ನಮಗೇನು ಬಂದಿಲ್ಲ ಅಪಕೀರ್ತಿ. ಶತ್ರುರನ್ನು ಯಶಸ್ಸು ಮಾಡಿದರೆ ಮರದ ನಮ್ಮ ಬಲವು ಕಡಿಮೆ ಆಗಲಾರದ. ಮನದೊಳು ಕಾಡು ಕಡು ಗೋಪ ಕಂಡು ಅಭಿಮಾನ ಪೂರಿತವಾದ ಇಂಥ ನುಡಿಗಳನ್ನು ವರಿಸುವೆಯ ಮಾಧವ. ನೋಡನ್ನ ಪರಾಕ್ರಮ. ಬಳಿರ್ಯಾಯಲ್ಲ ಈ ತಾಮ್ರಧ್ವಜ, ಮುಗಿಯಿತು ನೋಡು ನಿನ್ನ ಶೌರ್ಯದ ತೇಜ. ಸ್ವಲ್ಪ ತಾಳವೇ ಬಂಧ ಯಾರು ಮುಗಿಸುವರ. ಈ ಒಂದೇ ಬಾಣಕ್ಕೆ ತಡೆಯಲಾರೆ ಯುದ್ಧಕ್ಕೆ ಸಿದ್ಧನಾಗಲ ಹದಮ. ಮಾಡುವ ನೋಡು ನಿನ್ನ ನಿರ್ಯಾಮ. ಅತಿಜಾಗ್ರತೆ ಯುದ್ಧಕ್ಕೆ ಬಂಧ. ನೋಡಿದೆಯಾ ಮುರಾಹರೇ? ನೋಡಿದೆ ತಾಮ್ರಧ್ವಜನಾದನ ಪರಾರೆ. 10 ಯೋಜನ ಅವನ ರಥವನ್ನು ಹಿಂತಿರುಗಿತು ನೋಡ. ನೋಡಿದೆಯಾ ಮಾಧವ ಈ ರಣಮಂಡಲದ ವಿಸ್ತಾರವ? 8 ಭೂತಂಗಳಂ ಕುಣಿದಾಡಿರುವ ತಾಮ್ರಧ್ವಜನಂ ಬಿದ್ದಿರ ಸ್ಥಳಕ್ಕೆ ಚೂಟಿಯಿಂದ ರಥವಂ ಬಿಡು ಮಾಧವ. ನೋಡಲ್ಲ ಪರಾಕ್ರಮವ. ಬಲಿ ಬಲಿಯಾಗಲ್ಲ ಈ ಕಿರೀಟಿ ರೈವಂಡ ಎಣ್ಣೆಗೆ ನೀನೇ ಸಾಟ.
ನಿನ್ನನ್ನು ಹೊಡೆಯುವ ನೀಲ ಮೇಘ ಶಾಮನಂ ಕುದುರೆ ಎಂಬಿಟ್ಟು ನೀನುಟ್ಟಿನ ಕರನಗರಕ್ಕೆ ಸುಮ್ಮನ ಓಡು. ಯಾರು ಓಡುವರು ನೋಡು. ಎಲ್ಲಿಗೆ ನೀನೇನು ಹಿಡ ಹತ್ತಿರ ಬೆಟ್ಟು ಬಿಡಿ ಹತ್ತಿರ ಯೋಚನ ಬಳಿರ್ಯ ಎಲ್ಲ ಈ ಪುಂಡ ತಾಮ್ರಧ್ವಜ ಭೂಮಂಡಲದ ಗಂಡು ಗಲಿಗಳ ಗಂಡ ಅರಿತಾಂಬರ ಮಾರ್ಥಂಡ ಮುಂದಕ್ಕೆ ಇಟ್ಟ ಕಾಲು ಹಿಂದಕ್ಕೆ ಇಡುವರ ಗಂಡ. ಸ್ವಲ್ಪ ತಾಳಲೆ ಬಂಧ ಹರಡುವರ ಚಂಡ ಪ್ರಚಂಡನೆಂದ ಕಾಲ್ಪಂಡಿ ಧರಿಸಿದ ಅರ್ಥಕವೇನ ಅದಮ್ಮ ನಿನ್ನ ಖಂಡಂಗಳಂ ಹಿಂಡು ಭೂತಂಗಳಿಗೆ ದಂಡಿಯಾಗಿ ಉಣಬಡಿಸುವೆ ನೋಡು. ಯಾರು ಉಣಬಡಿಸುವ ತಡಲೆ ಬಂಧ. ನೀನು ನಮ್ಮ ಯಜ್ಞದ ಕುದುರೆಯಂ ಕಟ್ಟಿರುವುದ ದಂಡ ಎನ್ನ ಕೂಡ ಯುದ್ಧ ಮಾಡಿವಿ ಸಾಯುವು ಯಾಕೋ ಯಮಗಂಡ. ಇನ್ನು ಬರುವುದು ನೋಡು ಈ ಗಾಂಡೀವಿನೆಂಬ ಕೋದಂಡ ತೆಗೆಯುವ ನೋಡು ನಿನ್ನ ರುಂಡ. ಬಂಡ ಆತ್ಮ ಪೌರುಷವನ್ನು ಕೊಚ್ಚಿಕೊಳ್ಳುವ ಧೀರ ಸಹಜವಾಗಿ ಕೊಚ್ಚಿಕೊಳ್ಳುವನು ಮಾಡುವುದೇನೋ. ಯಾರು ಹರಿಯರ ನಿನ್ನಯ ವಿಚಾರ ಅಲ್ಪದ ಮೂರು ಹರಿಯ ಬೆಂಬಲದಿಂದ ಸಾಹಸ ಕಾರ್ಯಗಳಂ ಕೈದು ಕೀರ್ತಿಯಂ ಪಡೆದ ಧೀರ. ದೃಪದ ರಾಜರನ್ನು ನಿರ್ಮಿಸಿದ ಮಚ್ಚ ಯಂತ್ರವನ್ನು ನವನಿತ ಚೋರನ ಗುರಿಯಿಂದ ಪಡೆದು ದ್ರೌಪದಿಯಂ ಪಡೆದು ಒಬ್ಬ ದ್ರೌಪದಿಯ ಐವರ ಪತಿಗಳಾದರೆ ಪತಿಗಳ ಐವರಿಗಿಂತ ಸತಿಯ ಬಂಧಕ್ಕೆ ಒದಗದ ರಂಜಿಯರಂತೆ ಕುಳಿತಿದೆ. ಆಗ ನನ್ನ ಅಣ್ಣನ ಆಜ್ಞೆ ಇದ್ದಳೆ ಬಂಡ. ಸಂಬರವನ್ನಿಟ್ಟು ಸಲಗಿದಳು ಆ ಅಚ್ಚನನು ಸಾಹಸದಲ್ಲಿ ಮಾಯವಾಗಿತ್ತು. ಕ್ರಿಸ್ತನ ನೆರಳಿನಲ್ಲಿ ಕೀರ್ತಿಯಂ ಸಂಪಾದಿಸಿದೆ. ಜಗದೇ ಒದಗುವುದಕ್ಕೆ ಮನವಾದ ವೇಗ ಬಂತು. ಯಜ್ಞದ ಕುದುರೆಯಿಂದ ನೀನೊಬ್ಬರ ಬಂದರೆ ಎಲ್ಲಂಥ ವೀರಾಗ್ರೇಶ್ವರನು ಸಬರಿಕ್ಕುವನೆಂಬ ಪ್ರೀತಿಯಿಂದ ಶ್ರೀಕೃಷ್ಣನನ್ನು ಜೊತೆಗೈದು ಬಂದಿಯ ಬಂಡ. ಶ್ರೀಕೃಷ್ಣನು ಎನ್ನ ಅರ್ಥವಾಗುವುದು ನಿನಗೆ ತಿಳಿದಿಲ್ಲವೇ ಅದಮ್ಮ. ಭಾ ಭಾ ನಿಮ್ಮೆಬ್ಬರನ್ನು ನಮ್ಮ ತಂಡ ಬಳಿಗೆ ಹಿಡುವಳೆ ಇಲ್ಲದಿದ್ದರೆ ಮಗನೇ ಅಲ್ಲ ಪಾರ್ಥ. ಯಾವ ಸಮರ್ಥ ಇದರಿಂದ ದೊರೆಯುವುದು ಪರಮರ್ಥ. ನಾವು ಮಾಡುವುದು ಶ್ರೀಹರಿಯ ಪ್ರಾರ್ಥ. ಇಲ್ಲಿ ಮಾತನಾಡಿದಿರಿ ಅರ್ಥ ಕೂಡು ಬ್ಯಾಣಗಳ ಬೆದರ್ಥ. ಕೂಡು ಬಾಣಗಳ ಬೆದರ್ಥ ಮಧ್ಯೆ ಮರ್ಥ ಬಳಿರ್ಯ ಎಲ್ಲ ಈ ಮತ ಬೇರಿದ್ದ ಮತ ಹಂಡನೆ ಎಲ್ಲ ಈ ಭಂಡನೆ ನಾನಂತ ಸಾಮರ್ಥ್ಯ ನನ್ನಂತೆ ಮನ ಬಂದಂತೆ ಮಾತನಾಡಿವಿಯ ಬಂಡ. ಆದವಾಗಿ ಮಾತಾಡವಲ್ಲ ಬಂಡ. ಈನ ಭಾಷೆಯಂ ಆಡಿದ ನಿನ್ನ ನಾಲಿಗೆ ಹಿಡಿದು ಕೊಯ್ಯುವ ನೋಡು ಅದಮ. ನೋಡು ನಿನ್ನ ಸೇರಿಸುವ ಯಮಪುರ. ಎಲ್ಲ ಈ ನರನೆ ಅಲ್ಲ ಈ ಬಂಡನೆ ನೀನು ಸರುಧೀರನನ್ನುವುದು ಎನ್ನಗೆ ಮನವರ್ತಿದೆ. ಕಣ್ಣ ನಮ್ ಗೆದ್ದಿರುವ ನಿನ್ನ ಹಮ್ಮು ನಾ ಬಲ್ಲ. ಕಲಿಯದವನು ಗೆದ್ದಿರುವೆಯ ನಮ್ಮ ಪರಾಕ್ರಮ ತಿಳಿದು ತಿಳಿದು ಮಾತನಾಡಿವೆ ಬಂಡ. ಪ್ರಮಳೆಯ ಸಂಗಡ ಬಿದ್ದವ ಮಾನವ ಸೋತ ಬಂಡ. ನಿನ್ನ ಬಣ್ಣವಲ್ಲ ನಾ ಬಲ್ಲ. ಎಲೈ ಬುದ್ಧಿ ಸುನ್ನನೆ ನಿನ್ನ ಬೆನ್ನಿನ ಮೇಲೆ ಇರುವ ಮಚ್ಚೆಯನ್ನು ಪಾರ್ವತಿ ನೋಡಬೇಕೆಂಬ ಇಚ್ಛೆಯಿಂದ ಮಾಡಿದ ಕಾಳಗವು ಅದು ಕಾಳಗವಲ್ಲ. ಇನ್ನೇನಲೇ ಅದಮ
ಕೊಡುವೆನೆಂದು ಕುಡಿಮೀಸಿ ತೀರಿದರೆ ಜಗದೀಶನು ಮನಮರಿಗೆ ಕಾಲ ಕೈ ನಿವಾಸಕರೆಂಬ ರಕ್ಕಸರನ್ನು ಒಕ್ಕಲಿಕ್ಕುವುದಕ್ಕಾಗಿ ಪಾಸುಪಸಾತ್ರವನ್ನಿತ್ತಲಾಗಲಿ ಇಲ್ಲಿಗೇನು ಕೊಟ್ಟಿರುವುದಿಲ್ಲ. ಫಲ್ಗುಣ ಪೂರ್ತಿ ವಾಸನ ಮೆಚ್ಚಿಸಿ ಕೈವೆಲ್ಲ ಪಡೆಯುವ ದೀನಲೇ ನನ್ನ ಹಿಂದಗಡೆ ನಿಂತು ಯುದ್ಧ ಮಾಡುವ ಅರ್ಜುನ ಈ ಶ್ರೀಕೃಷ್ಣನಿಗೆಲ್ಲ ಬಿಲ್ಲಿನಿಂದ ಹೊಡೆದು ಒಟ್ಟುಗೊಳಿಸುವುದನ್ನು ನೋಡು. ಈ ಕೃಷ್ಣ ಅರ್ಜುನನು ಒಂದೇ ತಿಳಿದಿಲ್ಲ. ನರನಾರಾಯಣರ ಮೇಲೆ ಸರಜಾಲೆಂಗಲಂ ಸುರಿಸುವನು ನಾರಾಯಣನೇ. ಬಿಡಿಸಬಾರದು ಬೇಗನೆ. ನಾರಾಯಣ ಮಿಕ್ಕಿ ಮೀರಿ ಕಕ್ಕುಲತೆ ಪಡುವ ಮರ್ಕಟರ ಸ್ವರೂಪದಂತೆ ಇರಿ ಕಿರಿಯರೆಂಬ ಭಾವವಿಲ್ಲದೆ ಮನ ಬಂದಂತೆ ಯಾತಕ್ಕೆ ಒದರುವೆ? ಮದಾಂತನೇ ಕೈದ ಕುದುರೆಯನ್ನು ಬಿಡದೆ ದಿಟ್ಟನಾಗಿ ಕಾದೊಡೆ ನಿನ್ನಯ ಪಟ್ಟ ಎಲ್ಲಿವರೆಗೊಂದು ಭಾವಿಸಬೇಕು. ಶ್ರೀಕೃಷ್ಣನ ಭಕ್ತನೆಂದು ವಿರಾಮವಿಲ್ಲದೆ ಪಠಿಸಿದರೆ ನಾನೊಪ್ಪುವನೇ, ನನಗೆ ದಯವುಟ್ಟುವುದೇ. ಏ ಕಪಟ ಭಕ್ತನೇ, ಉತ್ಕಮಲ ಪಟಲದೋಳ್ ಹರಿನಾಮವನ್ ಪಟೋಟೋಪವನ್ ಕೈದು ಸಂತೋಷ ಪಡಿಸುವಂತವನೇ ನಿಚ್ಚಲ ವೈಕುಂಠದೋಳ್ ಶಾಟಿಯಾಗುವನು. ನಿನ್ನಂತ ತಿರಸ್ಕರಿತ ಕಪಟ ಭಕ್ತನು ಸದಾ ಭಕ್ತರ ಮೋಟೆಯೇ ಸೇರೆನು. ಜ್ಞಾನದ ಕಣ್ಣು ತೆಗೆದು ನೋಡು ತಾಮ್ರಧ್ವಜನೆಂಬ ಕುವರ, ಯಾತಕ್ಕೆ ನಿನಗೆ ಐಶ್ವರ್ಯದ ಮದಾಂತಕರ? ಆಹೋ ಗೋಕುಲ ಕೃಷ್ಣ ಬಾಲಕ, ನೀನು ದೈವ ಸಂಭೂತನೆಂಬುದು ನನಗೆ ಮೊದಲೇ ಗೊತ್ತು. ಮಾನವ ಜನ್ಮ ವ್ಯಕ್ತಿ ಕಾಮ ಕ್ರೋಧ ಲೋಭ ಮೋಹ ಮದ ಮಸ್ತರಗಳೆಂಬ ಅರಿಸಟ್ಟು ವರ್ಗಕ್ಕೆ ಮನವಿದ್ದ ವಾಹನನಾಗಿದ್ದರೆ ಇಲ್ಲಿಗೆ ಏನೇನು ಪಕ್ಷಪಾತ ಇರುತ್ತದೆ. ಗರಡ ಗಮನನಾಗಿದ್ದರೆ ಬುದ್ಧಗಳು ನಿನ್ನಲ್ಲಿ ಇರುತ್ತಿದ್ದವೆ. ಬಾಲಕ, ಸದ್ಭಕ್ತನ ತ್ರಿಕಲ ಶುದ್ಧಿಯಿಂದ ನಿನ್ನನ್ನು ನೆನೆಯುತ್ತಾನೋ ಅಂತವನನ್ನು ಉದಾಸೀನ ನಿನ್ನ ಚಾರ ಚೋರ ಲಕ್ಷಣಗಳೆಲ್ಲ ನಾಂ ಬಲ್ಲನು. ನಿನ್ನ ಬಲ್ಲ ಸಾಹಿತ್ಯ ಇದ್ದವು ಎಲ್ಲಂಥ ಬಲ್ಲಿದವನ ಮುಂದೆ ಪ್ರಸಕ್ತವಾಗಲು ಹರಿಯದು. ಚಂಪವನ್ನು ಬಿಟ್ಟು ಬಿಡ ಮುರಾಹರೇ. ಜರಾಸಂಧನೆಂಬ ಕಸನ ದೆಪ್ಪೆಗೆ ನೀನು ತಾಳಲಾರದೆ ಓಡಿ ಹೋಗಿ ಆದಿಹೋಳ ಅಡಗಿದ್ದು ಒಳಗೆ ಬದ್ಧನಾದ ಭೀಮಸೈನ್ಯನಿಂದ ಹತಗೊಳಿಸಿದೆ. ಯುದ್ಧವನ್ನು ಹರಿಯದ ಗೊಲ್ಲ ಕುಲಧಾರಲೆ ಬೆಳ್ಳ ಮುದ್ದೆ ಒಡಲೆ ಯುದ್ಧ ಮಾಡಬಲ್ಲ ಆಗಲೇ ಎನ್ನಂಥ ವೀರನ ಸಂಗಡ ಯುದ್ಧ ಮಾಡುವುದು ನಿನ್ನಿಂದ ಸಾಧ್ಯವಿಲ್ಲ. ಕೃಷ್ಣನು ಮಾಯಕಾರನೇ ಅದಮ ಮಾಡುವ ನೋಡು ನನ್ನ ನಿರ್ನಾಮ. ಇದಲ್ಲದೆ ಹುಲಿ ಹಾಲಾಗಿ ಪಾಂಡವರ ಬಾಳಿನ ಬಳ್ಳಿಗೆ ಬಾರಕನಾಗಿ ಕೊಲ್ಲುವನು ನೀನೆ, ಇಲ್ಲದ್ದಲ್ಲ ಹೇಳಿ
ಭಾರತ ಯುದ್ಧ ಭೂಮಿಯೋಳು ರಕ್ತಪಾತಂಗಲಂ ಮಾಡಿಸಿ ಆ ದೋಷ ನಿವಾರಣೆಗಾಗಿ ಅಶ್ವಮೇಧ ಯಾಗಂಗಲಂ ಮಾಡಿರೆಂದು ಧರ್ಮರಾಜನಿಗೆ ಹೇಳಿದ್ದು ನಿನ್ನ ಪ್ರಾರಂಭದ ಆದವ ಎಲ್ಲ ಕೃಷ್ಣ ಬಾಲಕ, ನಿನ್ನಲ್ಲಿ ಕೂಡ ಅನೇಕ ಯುದ್ಧ ಇದ್ದಂತೆ ಕಾಣುತ್ತದೆ. ಇದರಿಂದ ನಿನಗೇನು ಪ್ರಯೋಜನ ಇದ್ದಂತೆ ಕಾಣಬಹುದು. ನನ್ನನ್ನು ಭಕ್ತನಂದು ಭಾವಿಸಿದೆ ಭಾವಿಸು. ಆ ಕ್ಷತ್ರಿಯನ ಸೂತ್ರ ಪ್ರಕಾರ ವರ್ತಿಸುವ ಕೃಷ್ಣಮೂರ್ತಿ ಕೀರ್ತಿ ಯಾರದು ನಡೆಯುವುದು ನೋಡು ಅಣ್ಣ. ಧರ್ಮದ ಅರ್ಥವನ್ನು ಪರಿಶೀಲನೆ ಮಾಡುವಷ್ಟು ನಿನ್ನಂತ ಗರ್ವಿಷ್ಠನಿಗೆ ತಿಳಿಯದು ಭ್ರಷ್ಟ. ಭೂಭಾರವನ್ನು ತಗ್ಗಿಸಲು ಉದ್ದೇಶ ನಾನು ಮಾನವನಾಗಿ ಜನಿಸಬೇಕಾಯಿತಲ್ಲ. ಮಾನವರನ್ನು ಅವಮಾನಗಳೆಂಬ ಹೊರಗಲ್ಲಿನಿಂದ ಸೂಕ್ಷ್ಮ ಸ್ಥೂಲದಿಂದ ಧರ್ಮ ಸ್ಥಾಪನೆಯನ್ನು ಮಾಡಿ ನಾನು ದೇವನಾಗಿಯೂ ಇಲ್ಲವೇ ಭೂತನಾಗಿ ಅವತರಿಸಿದರೆ ನಿಮ್ಮ ನ್ಯಾಯ ಅನ್ಯಾಯಗಳು ಗಣನೆಗೆ ಬರುತ್ತಿದ್ದಿಲ್ಲ. ನನ್ನನ್ನು ಪಾಂಡವರ ಪಕ್ಷನೆಂದು ಅಂಗಿಸುವೆಯಾ? ಎಲ್ಲಿ ಪರಿಶುದ್ಧವಾದ ಭಾವನೆ ಇರುವುದೋ ಅಲ್ಲಿಯೇ ನಾನಿರುವೆ. ಇನ್ನು ನಿನಗೆ ಲೋಕಾನುಭವ ಸಾಲದು. ಹೇಳಿದ್ದನ್ನು ಮಾಡಿಕೊಂಡಿರೋದು ಮಾತ್ರ ಶಕ್ತನಾಗಿರುವೆ. ಆದರೆ ಈ ನರನಾರಾಯಣನೊಡನೆ ಯುದ್ಧ ಮಾಡುವ ಸಾಮರ್ಥ್ಯ ನಿನ್ನಲ್ಲಿಲ್ಲ. ಈ ಪಾರ್ಥನು ರೋಷಗೊಂಡರೆ ಅರ್ಜುನನೊಡನೆ ಯುದ್ಧ ಗೈಯುವುದು ನಿನ್ನಿಂದಾಗದು. ನೋಡಬೇಕೆನ್ನುವ ಆತುರ ನಿನ್ನಲ್ಲಿದ್ದರೆ ಬಾಣವ ಮೂಡು, ಇಲ್ಲವೇ ರತ್ನಪುರಿ ದಾರಿಯಂ ನೋಡು ಮರುಳೆ. ಎನ್ನ ಕೂಡ ಮಾಡಬೇಡ ರಗಳೆ. ಓಹೋ ಮಧುಸೂದನ, ಅರ್ಜುನ, ಯಾತಕ್ಕೆ ತಾಮ್ರಧ್ವಜ ನಡೆದ ವಾಗ್ದಾನ? ಇನ್ನು ನಮ್ಮ ಯಜ್ಞದ ಕುದುರೆಯಂ ಕಟ್ಟಿದ ಮೇಲೆ ನಮಗೆ ವೈರ್ಯ ಅಲ್ಲದೆ ಬೇರೆ ಅಲ್ಲ. ಮೊದಲು ಇವನ ಮುರಬಡಿದು ಇವನ ಮೇಲೆ ಎದುರೆ ನಮ್ಮ ಕುದುರೆಯಂ ಬಿಡಿಸಿಕೊಂಡು ಹೋಗೋಣ ನಡೆ ಮಾಧವ. ನೋಡಲ್ಲ ಪರಾಕ್ರಮವ. ಯುದ್ಧಕ್ಕೆ ನಿಲ್ಲಲ ಈ ಮೈರತ್ತ ಜನ ಬುದ್ಧ ಮಾಡುವ ನಾಳು ನಿನ್ನ ನಿರ್ನಾಮ. ಬಳಿರೇ ಎಲ್ಲ ಈ ಮಧ್ಯಮ ಪಾಂಡವ ಬಿಡ ಬಿಡ ನಿನ್ನ ಗರ್ವದ ಸ್ವಲ್ಪ ತಾಳೋ. ಯಾರದು ತಿಳಿಯುವುದು ನೋಡುವಂತೆ. ನನ್ನ ಒಣಗಜ್ಜನೆಗೆಲ್ಲ ನಾನು ಬೆದರವನಲ್ಲ. ಇನ್ನು ನಿನ್ನ ಮನದಲ್ಲಿ ನಿರ್ಧರಿಸಿಕೋ. ನಿನ್ನ ಹೆದಗುಂಡೆಯಲ್ಲಿ ನನ್ನ ಕಾಲ್ಪಂಡ ಎಂಬಿಟ್ಟು ನನ್ನ ಹೆದಗುಂಡೆ ಎಂಬ ಸಾಹಸದಿಂದ ನಿನ್ನ ಬಂಡತನದ ಕಾಲ್ಪಂಡ ಎಂಬ ತುಂಡು ತುಂಡು ಮಾಡಿ ಖಂಡಿಸಿದ ನೋಡು. ನಿನ್ನ ಕಾಲ್ಪಂಡೆಯ ದೊಡ್ಡದು ಅಥವಾ ನನ್ನ ಹೆದಗುಂಡೆಯ ದೊಡ್ಡದು? ಸ್ವಲ್ಪ ತಾಳು. ಯಾರದು ನೋಡು. ನಿನ್ನ ಗಾಂಧೀಯ ಮಂಡು ಮಾಡಿ ನಿನ್ನ ದಸಲಾಮಂಗಲಂ ದಶಗಡಿಸ ಉಸಿ ಮಾಡುವ ಪಾತ್ರ ದಸಲಾಮಂಗಲಿರುವ ವ್ಯರ್ಥ. ಅರ್ಜುನ, ಜಗತ್ಕರ್ತ ಇವನು ಮಿಕ್ಕಿ ಮೀರಿ ಇರುವನು. ಹೌದು ಕೃಷ್ಣ. ಇವನ ಸೊಕ್ಕನ್ನು ಅಡಗಿಸಲು ನಿನ್ನ ಪಾಶುಪತಾಸ್ತ್ರವನ್ನು ಹೂಡು, ನಾನು ಸುದರ್ಶನ ಚಕ್ರವನ್ನು ಹೂಡುವೆ. ನಾವಿಬ್ಬರು ಕೂಡಿ ಏಕಕಾಲದಲ್ಲಿ ಇವನನ್ನು ಪ್ರಯೋಗಿಸಿ ಬಿಟ್ಟರೆ ಆಕೆ ಇವನು ನಮ್ಮ ಶಕ್ತಿಗೆ ತಡೆಯಲಾರದೆ ಶರಣಾಗತನಾಗುವನು. ಅರ್ಜುನ, ನೋಡು ಸರಿಯಾದ ಯೋಚನಾ. ಜಗತ್ಕರ್ತ ನಿನ್ನ ಇಟ್ಟದಂತಾಗಲ. ಬಲಿಯಲ್ಲ ಈ ನರನಾರಾಯಣರೇ, ನಿಮ್ಮ ನಿಮ್ಮ ಯೋಚನೆಗಳೆಲ್ಲ ನಾ ಬಲ್ಲೆನು. ಯಾರ ಬಲ್ಲವರು ನೋಡು. ಅರ್ಜುನ, ನಿನ್ನ ಪಾಶುಪತಾಸ್ತ್ರವನ್ನ ಮಹರಿ
ಮಂಡಲಕ್ಕೆ ಯಾರು ಆರಿಸುವರು ನೋಡು. ನಾರಾಯಣ ಬಾಲಕ, ನಿನ್ನ ಸುದರ್ಶನ ಚಕ್ರವು ದುರ್ಮಾರ್ಗರನ್ನು ನಾಶ ಮಾಡುವುದಾಗಲಿ, ನನ್ನಂತ ಸಣ್ಮಾರ್ಗರನ್ನು ಏನು ಮಾಡಲು ಹರಿಯದು. ಇದು ಇಲ್ಲವೋ ಅಲ್ಲವೋ ಅನ್ನುವುದಕ್ಕೆ ನಿಮ್ಮ ನಿಮ್ಮ ಅಸ್ತ್ರಗಳ ಮೂಡಿರೆ ಹಣಮಾನದ ಯುದ್ಧವ ಮಾಡಿರಿ. ಅತಿ ಬಂಡ ಮೂಡ ಕಳ್ಳ ಕತ್ತನಂತೆ ನಮ್ಮ ಕುದುರೆಯ ಹಿಡಿದು ಒಯ್ಯುವೆ. ಅತಿ ಜಾಗ್ರತೆಯಿಂದ ಈ ನರನಾರಾಯಣರ ಜೊತೆ ಶ್ರೀಕೃಷ್ಣನು ಎನ್ನಗೆ ವಿರಾಟದ ಸ್ವರೂಪವು ತೋರಿಸಿದ್ದರೆ ದೇವರನ್ನು ನಂಬಿ ಸ್ಮರಿಸುತ್ತಿದ್ದನು. ಹೌದು ದೇವ. ಆದರೆ ನರನ ಸಹಾಯಕ್ಕೆ ಬಂದು ವೈರತ್ವವನ್ನು ಬೆಳೆಸಿದರಿಂದ ಯುದ್ಧ ಮಾಡಬೇಕಾಯಿತು. ತತ್ವ ಪ್ರಯುಕ್ತ ಕೃಷ್ಣ ಅರ್ಜುನರು ಎನ್ನ ಹೊಡೆದ ದಪ್ಪಿಗೆ ತಾಳಲಾದ ಓಡಿಸಿ ಬಿದ್ದರು. ಕುತ್ಕಮ್ಮ ಯವ. ಮನೆಗೆ ಹೋಗ್ಬೇಡ್ರಿ, ಚೋಳ ಕಡಿತ ನೋಡ್ರು, ಹೊಲಗ ಚೋಳ ಬರ್ತಾನ. ಹೌದು ದೇವ. ಇವರ ಸುದ್ದಿ ಎಲ್ಲ ಏಕೆ ಬೇಕು? ಪಾಂಡವರ ಕುದುರೆ ಎಂಬಿಡಿದು ನಮ್ಮ ತಲ್ಲಿಗೆ ಒಪ್ಪಿಸಿ ಪಾದಾಳಲಿಗಲ ಈ ಸಾರಥಿ ನರನಾರಾಯಣನಲ್ಲ, ನಾನಪ್ಪನ ಗದ್ದಲನ್ನು ಹೊರಿಸಿದ್ದೇವೆ. ಎಲ್ಲ ಈ ತಾಮ್ರಧ್ವಜ ನಮ್ಮನ್ನು ಮೂರ್ಛೆಗೊಳಿಸಿ ಕೃಷ್ಣನನ್ನು ಎಚ್ಚರ ತಪ್ಪಿ ಕತ್ತು ಕಳ್ಳನಂತೆ ನಮ್ಮ ಕುದುರೆಯ ಹಿಡಿದೋಯ ಬಂಡ ನೋಡನ್ನ ಪರಾಕ್ರಮ ತಂಡ. ಓ ಕೃಷ್ಣ ಪಾರ್ಥ, ಎನ್ನ ಕೋಪವು ತಗ್ಗದ. ಇನ್ನು ರಥವಂಬಿಡು ಮಾಧವ ತೆಗೆಯುವ ನೋಡು ತಾಮ್ರಧ್ವಜನ ಶಿರವ. ಪಾರ್ಥ, ಜಗದ್ಕರ್ತ ತಾಮ್ರಧ್ವಜನು ಮೈರಧ್ವಜನು ಮಹಾ ಸದ್ಭಕ್ತನು. ಈ ಗಾಂಡೀವಿನ ಸಾಮಾನ್ಯದವ ಕೃಷ್ಣ. ಸದ್ಭಕ್ತನ ಆಶೀರ್ವಾದ ಎಂಬುದು ಇರುವುದರಿಂದ ಶಾರ್ದೂಲ ಶೂರನು ಆ ತಾಮ್ರಧ್ವಜನು ಶಕ್ತಿಯುಕ್ತಿಗಳಿಂದ ಸಮಸ್ತ ರಾಜರಂ ಗೆಲ್ಲುವ ಸಾಮರ್ಥ್ಯ ಅವನಲ್ಲಿರುವುದು. ಈ ಮಾತು ನಾನು ನಿನಗೆ ಮೊದಲೇ ಹೇಳಿದೆ. ಅದಕ್ಕೆ ನೀನು ಮನಗೊಡದೆ ಯುದ್ಧವಂಗೈದು ತಾಮ್ರಧ್ವಜನನ್ನು ಗೆಲ್ಲದಿದ್ದರೆ ನಾನು ಪಾರ್ಥನೇ ಅಲ್ಲವೆಂದು ಹೇಳಿದೆ. ಈಗ ನಮ್ಮಿಬ್ಬರಿಗೆ ತಕ್ಕ ಪ್ರಾಯಶ್ಚಿತ್ತವ ಮಾಡಿ ಅಶ್ವಮೇಧ ಕುದುರೆಯಂ ಹಿಡಿದುಕೊಂಡು ತನ್ನ ತಂದೆ ಬಳಿಗೆ ಹೋದನಲ್ಲ. ಇನ್ನು ಯುದ್ಧ ಮಾಡಿ ಗೆಲ್ಲುವುದ ಮಾತ್ರ ನಾವು ಮರೆತು ಬಿಡಬೇಕು. ಆ ತಾಮ್ರಧ್ವಜನು ನಮಗೆ ಸೋಲುವವನಲ್ಲ. ಈ ಮಾತು ಸುಳ್ಳಲ್ಲ ವಿಜಯ. ನಿನ್ನ ಸಾವಾಸದಿಂದಲೇ ಬಂತು ನನಗೆ ಅಪಜಯ. ಪರಮಾತ್ಮ ನಿನ್ನಿಟ್ಟದಂತಾಗಲ. ಓ ಯದುಕುಲನಾಥ, ನೀನು ಹೇಳುವುದು ಅದ್ಭುತ. ಶತ್ರುರಾಜರಮ್ಮ ಕಲಕ್ಕೆ ಇಂದಿಗೆ ಅವಸಾರ್ಥಕವಾಗಿತ್ತು. ಎನ್ನದ ಪಟಾಕಿಯೋಳು ಹನುಮನನ್ನು ಕೆರ್ರಂದನಿಸುವ, ಎನ್ನನ್ನು ಮೂರ್ಛೆಗೊಳಿಸುವ ನಿನ್ನ ಚಕ್ರವಂ ಲೆಕ್ಕಿಸಿದೆ. ಈ ಅನ್ನ ಎಚ್ಚರ ತಪ್ಪುವಂತೆ ಮಾಡಿದ ಆ ತಾಮ್ರಕೇತು ಎಂಬ ಹದಮನ
ಅವನಂಥ ಭಕ್ತನೋ ನಾ ಕಾಣೆನೋ. ನಾನೇ ಅತ್ಯಂತ ಭಕ್ತನೆಂದು ತಿಳಿದಿದ್ದೆ. ನರನಾರಾಯಣಂ ಗೆದ್ದವನ ಮುಂದೆ ಅವನ ತಂದೆಯ ಭಕ್ತಿಯೋ ಎಷ್ಟರ ಮಟ್ಟಿಗಿರುವುದು. ಇದಕ್ಕೆ ಒಂದು ಉಪಾಯವನ್ನು ಹೇಳು ಮಾಧವ. ಪಾಂಡವರ ಮೇಲೆ ಇಡೋ ವಿಶ್ವಾಸವ. ಅಹೋ ಗಾಂಡೀವಿ, ಜಗತ್ಕರ್ತ, ಈಗಲಾದರೂ ಭಕ್ತಿಯ ವಿಚಾರದಲ್ಲಿ ಮನಗೊಂಡೆಯಾ? ಹೌದು ಕೃಷ್ಣ. ಅಂದು ನನ್ನಲ್ಲಿ ದ್ವಾರಕಿಗೆ ಬಂದಾಗ ಅಣ್ಣನ ಆಜ್ಞೆಯನ್ನು ಎಂದು ಎನ್ನಲ್ಲಿ ಸದ್ಭಾವನೆಯನ್ನು ತೋರದೆ ನಾನೇ ಯುಕ್ತಿ ಶಕ್ತಿ ಭಕ್ತಿಗಳಲ್ಲಿ ಪ್ರಬಲನೆಂದು ಅಶ್ವದ ಹಿಂದೆ ಬಂದೆಯಾಗಲಿ ನಿನಗೆ ಮಿಂಚಿದವರಂ ನಿನಗೆ ಪ್ರತ್ಯಕ್ಷ ಮಾಡಿ ತೋರಿಸಬೇಕೆಂಬುದೇ ಎನ್ನ ಅಭಿಲಾಷೆ ಇತ್ತು. ಯುಕ್ತಿ ಶಕ್ತಿಗಳ ಪರಿಚಯ ಪ್ರಮಿಳೆ ಬಬ್ರುವಾನರಿಂದ ಮನನವಾಗಿದೆ. ಇನ್ನು ಮೈರೊದ್ದ ಜನ ನಿಚ್ಚಲವಾದ ಭಕ್ತಿಯಂ ಪರೀಕ್ಷೆ ಮಾಡಿ ತೋರಿಸುವೆನು. ಅನಂತರ ಮುಂದಿನ ಅಧೀರ್ವಂ ನೋಡುವಂತೆ. ಈಗ ಫಲ್ಗುಣ ರಾಯಣ, ನಾವು ಇದೇ ವೇಷದಿಂದ ಹೋಗಿ ಮೈರೊದ್ದ ಜನ ಬಳಿಯ ಕುದುರೆಯು ಬಿಡು ಎಂದು ಕೇಳಿದರೆ ಅಷ್ಟು ಸಮ್ಮತವಾಗಿ ತೋರದು. ಅವನ ಭಕ್ತಿಯು ನಿಚ್ಚಲತ್ತದ್ದು ನಿನಗೆ ಗೋಚರವಾಗುವುದು. ಆದ ಪ್ರಯುಕ್ತ ಈಗ ನಾವು ಮಾರುವೇಷಭರಿತರಾಗಿ ಅಂದರೆ ಇಬ್ಬರಂತೆ ಹೋಗಿ ಕೊಡಲ ಅಸಾಧ್ಯವಾದ ದಾನವಂ ಬೇಡೋಣ. ಆಗ ಅವನ ಭಕ್ತಿಯು ನಿನಗೆ ಗೋಚರವಾಗುವುದು. ಪಾರ್ಥ, ಜಗತ್ಕರ್ತ, ನಾನು ಹರಿಯಾದ್ದರಿಂದ ಹರಿಶರ್ಮನಂತಲೂ ನೀನು ವಿಜಯನಾದ್ದರಿಂದ ವಿಜಯ ಶರ್ಮನಂತಲೂ ಇಬ್ಬರು ಗುರು ಶಿಷ್ಯರಂತೆ ಹೋಗಿ ಮುಂದಿನ ಕರ್ತವ್ಯ ನಾನು ಏರ್ಪಡಿಸುವೆನು. ಶಿಷ್ಯನಂತಿದ್ದು ಜರುಗುವುದನ್ನೆಲ್ಲ ನೋಡುತ್ತಿರು. ಅರ್ಜುನ ಭೂಪ ತೋರಿಸುವೆನು ಮೈರೊದ್ದ ಜನ ಭಕ್ತಿಯ ಪ್ರತಾಪ. ಕೃಷ್ಣರನ್ನ ಇಟ್ಟದಂತಾಗಲ.